ಹಲವಾರು ಅಂಶಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಿಜವಾಗ್ಲೂ ಕೂಡ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ಜಾರಿ ಬರೋದ್ರಿಂದ ಇದು ರಾಜ್ಯಕ್ಕೆ ಒಂದು ಮಾರಕವಾದಂಥ ಒಂದು ಶಿಕ್ಷಣ ನೀತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳಷ್ಟು ಈ ಶಿಕ್ಷಣ ನೀತಿಯ ಬಗ್ಗೆ ಬಹಳ ಚರ್ಚೆ ಆಗಬೇಕಾಗಿತ್ತು, ಬಹಳಷ್ಟು ಸಂಶೋಧನೆಗಳಾಗಬೇಕಾಗಿತ್ತು, ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಚರ್ಚೆಗಳಾಗಿ ಸಾಧಕ ಬಾಧಕಗಳ ಬಗ್ಗೆ ಯಾವುದೂ ಚರ್ಚೆನೆ ಆಗದಂಗೆ ಇವತ್ತು ಏಕಾಏಕಿ ಈ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತರಿಸ್ತಾ ಇರ್ತಕ್ಕಂಥ ಒಂದು ದುರದೃಷ್ಟ ಬೆಳವಣಿಗೆ ಇದು. ಈ ಒಂದು NEP-ಯಿಂದ ಈ ಒಂದು ವಿದ್ಯಾಕ್ಷೇತ್ರಕ್ಕೆ ಶೈಕ್ಷಣಿಕ ಪ್ರಗತಿಗೆ ಬಹಳ ಹಿನ್ನಡೆ ಆಗುತ್ತಿದೆ. ಹಿನ್ನಡೆ ಅಂದರೆ ಹಿಮ್ಮುಖ ನೀತಿ ಇದು ಯಾವತ್ತೂ ಕೂಡ ಯಾವುದೇ ಒಂದು ನೀತಿ ತಂದಾಗ, ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಾಗ ಅದು ಫಾರ್ವರ್ಡ್ ಇರಬೇಕು, ಮುನ್ನೋಟ ಇರಬೇಕು. ಆದರೆ ಇದರಲ್ಲಿ ಹಿನ್ನೋಟವನ್ನು ನಾವು ಕಾಣ್ತಾ ಇರ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥದ್ದು. ಇದು ಸೈಂಟಿಫಿಕ್ ಆಗಿಲ್ಲ, ಇದು ಅವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಕನ್ನಡ ಅವತರಣಿಕೆಯಲ್ಲಿ ನೀವು ಪ್ರಿಂಟ್ಔಟ್ ತಗೊಂಡಾಗ 11.1 ಕನ್ನಡ ಅವತರಣಿಕೆ, ಅದರಲ್ಲಿ ಒಂದು ಮೆನ್ಷನ್ ಮಾಡಿದರೆ 7ನೇ ಶತಮಾನದಲ್ಲಿ ಬಾಣಭಟ್ಟ ಎಂಬ ಕವಿ ಬರೆದ ಕಾದಂಬರಿ ಎಂಬ ಕೃತಿ ಆಧಾರಿತ 64 ವಿದ್ಯೆಗಳನ್ನು ಕಲಿಸಿಕೊಡುವುದು ಅಂತಕ್ಕಂಥದ್ದು. ಅಂದರೆ ಕಾಲ್ಪನಿಕ ಮತ್ತು ಪುರಾಣಗಳನ್ನು ಒಳಗೊಂಡಂತ ಈ ಶಿಕ್ಷಣ ನೀತಿ. ಅದಕ್ಕೆ ಹೇಳಿದ್ ನಾನು ಇದು ಅವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥದ್ದು ಅಂತ ಹೇಳಿ. ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ 1968ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಆ ಸಂದರ್ಭದಲ್ಲಿ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿದ್ದಾರೆ. ಮತ್ತೆ 1986ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧಿಯವರು ಕೂಡ ಈ ಶಿಕ್ಷಣ ನೀತಿಯನ್ನು ತರುವಂತ ಪ್ರಯತ್ನ ಮಾಡಿದ್ರು. ಮತ್ತೆ 1992ರಲ್ಲಿ ಅಂದಿನ ಪ್ರಧಾನಮಂತ್ರಿ ಸನ್ಮಾನ್ಯ PV ನರಸಿಂಹರಾವ್ ಅವರು ಈ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಕೊತಾರಿಯಾ ಕಮಿಷನ್ನ ನೇಮಕ ಮಾಡಿ ಸುಮಾರು 17 ಜನ ಎಕ್ಸ್ಪರ್ಟ್ಸ್ ಇರ್ತಾರೆ. ಅದರಲ್ಲಿ 17 ಜನ ಎಕ್ಸ್ಪರ್ಟ್ಸ್, ಅದರಲ್ಲಿ 7 ಜನ ವಿದೇಶಿ ಶಿಕ್ಷಣ ತಜ್ಞರು ಇರ್ತಾರೆ ಅದರಲ್ಲಿ. ಸೊ ಹಾಗಾಗಿ ವ್ಯಾಪಕವಾದಂಥ ಚರ್ಚೆ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರಸ್ಪರ ಹೊಂದಾಣಿಕೆ ಮೇಲೆ ಆ ಸಂದರ್ಭದಲ್ಲಿ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿದ್ದಾರೆ. ಇಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ವರದಿ ಆಧಾರಿತ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಡಾಕ್ಟರ್ ಕಸ್ತೂರಿ ರಂಗನ್ ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ. ಅವರು ಇಸ್ರೋನ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಎಜುಸ್ಯಾಟ್ ಶಿಕ್ಷಣ, ಉಪಗ್ರಹ ಆಧಾರಿತ ಶಿಕ್ಷಣ ಜಾರಿಗೊಳಿಸುವಂತ ಪ್ರಯತ್ನದಲ್ಲೂ ಕೂಡ ಕಸ್ತೂರಿ ರಂಗನ್ ಅವರು ಇದ್ರು. ನಾನು ಲೋಕಸಭಾ ಸದಸ್ಯನಾಗ 10 ವರ್ಷ ಇದ್ದಂಥ ಸಂದರ್ಭದಲ್ಲೂ ಕೂಡ ದೆಹಲಿನಲ್ಲಿ ಅವರಿಗೆ ಹೋಗಿ ನಾನು ಭೇಟಿಯಾಗಿದ್ದೆ. ಆದರೆ ಆ ಸಮಿತಿಯಲ್ಲಿ ಇರ್ತಕ್ಕಂಥ ಬಹುತೇಕ ಸದಸ್ಯರು ಅವರ ಬ್ಯಾಕ್ಗ್ರೌಂಡ್ ನೋಡಿದಾಗ, ನೀವು ಅವರ ಒಂದು ಬ್ಯಾಕ್ಗ್ರೌಂಡ್ ನೋಡಿದಾಗ, ಒಬ್ಬರು ಶ್ರೀಧರನ್ ಅಂತ ಆ ಸಮಿತಿಯಲ್ಲಿ ಇದ್ದಾರೆ. ಆ ಸಮಿತಿಯ ಅವರು RSSನ ಸಂಘಚಾಲಕರು. ಅವರು ಅಂಥವ್ರನ್ನ ಈ ಒಂದು ಕಮಿಟಿಯಲ್ಲಿ ಹಾಕೊಂಡು ಸಂಪೂರ್ಣವಾಗಿ ಇದು ಒಂದು ಕೇಸರೀಕರಣ ಮಾಡುವಂತ ಹುನ್ನಾರ ನಾವು ಕಾಣಬಹುದಾಗಿದೆ. ಮತ್ತೆ ಇನ್ನೊಬ್ರು ಮಾನ್ಯ ನಡ್ಡಾ ಅವರ ಸಮಿತಿನಲ್ಲಿ ಒಬ್ರು ಅವರ OSD ಆಗಿ ಕೆಲಸ ಮಾಡಿದಂಥವರು ಕೂಡ ಇದ್ದಾರೆ. ಅವರು ಕೂಡ ಪ್ರತಾಪ್ ಗುಪ್ತಾ ಅಂತ, ರಾಜೇಂದ್ರ ಪ್ರತಾಪ್ ಗುಪ್ತಾ, ಅವರು ನಡ್ಡಾ ಅವರ ಜೊತೆನಲ್ಲಿ ಕೆಲಸ ಮಾಡಿದಂಥವ್ರು. ಕೊನೆಗೆ ಅವರು ನಡ್ಡಾ ಅವರು ಅವ್ರನ್ನ ಒಂದು ಭ್ರಷ್ಟಾಚಾರದ ಆರೋಪ ಮೇಲೆ ಅವ್ರನ್ನ ತೆಗಿತಾರೆ. ಹಾಗಾಗಿ ಈ ಒಂದು ಸದಸ್ಯರುಗಳು ಏನಿದ್ದಾರೆ, 8 ಜನ ಸದಸ್ಯರುಗಳು ನಮ್ಮ ಕಸ್ತೂರಿ ರಂಗನ್ ಸಮಿತಿನಲ್ಲಿ, ಬಹುತೇಕ ಅವರು ಎಲ್ಲರೂ ಕೂಡ ಬ್ಯಾಕ್ಗ್ರೌಂಡ್ ಸರಿಯಾಗಿ ಆ ಒಂದು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರು ಹೆಚ್ಚು ಜನರು ಇಲ್ಲದೆ
ಆ ಒಂದು ಸಮಿತಿ ಕೊಟ್ಟ ವರದಿ ಆಧಾರದ ಮೇಲೆ ಈ ಒಂದು ಶಿಕ್ಷಣ ನೀತಿಯನ್ನ ತರುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ನಮ್ಮ ರಾಜ್ಯಗಳ ಸ್ವಾಯತ್ತತೆಗೆ ಇದು ಭಂಗ ಉಂಟಾಗುತ್ತೆ, ಫೆಡರಲಿಸಂಗೆ ಭಂಗ ಉಂಟಾಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ಇವರ ಇಂಟೆನ್ಷನ್ 3 ಲ್ಯಾಂಗ್ವೇಜ್ ಸಿಸ್ಟಮ್, ಹಿಂದಿ ಮತ್ತು ಸಂಸ್ಕೃತವನ್ನ ಹೇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಹಿಂದೆ ಅಮಿತ್ ಶಾ ಅವರು ಒಂದು ಹೇಳಿಕೆ ಕೊಟ್ಟರು, 1 ನೇಷನ್ 1 ಲ್ಯಾಂಗ್ವೇಜ್ ಅಂತ. ಆ ಸಂದರ್ಭದಲ್ಲಿ ಇಡೀ ತಮಿಳುನಾಡು ಕರೆ ಕೊಟ್ಟರು, ಬಂದ್ಗೆ ಪ್ರತಿಭಟನೆ ಕರೆ ಕೊಟ್ಟರು ಇಡೀ ತಮಿಳುನಾಡು. ಆ ಸಂದರ್ಭದಲ್ಲಿ ಹಿಂದಿ ನಾನು ಆ ಹೇರಿಕೆ ಮಾಡೋದಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಅಗೇನ್ ಅಮಿತ್ ಶಾ ಅವರು. ಸೊ ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ರಾಜ್ಯಗಳ ಸ್ವಾಯತ್ತತೆಗೆ ಭಂಗ ಉಂಟಾಗ್ತಿರ್ತಕ್ಕಂಥದ್ದು, ಫೆಡರಲಿಸಂಗೆ ಭಂಗ ಉಂಟಾಗ್ತಿರ್ತಕ್ಕಂಥದ್ದು ಮತ್ತು ಈ 3 ಲ್ಯಾಂಗ್ವೇಜ್ ಸಿಸ್ಟಮ್ನ ತಂದು ಹಿಂದಿ ಮತ್ತು ಸಂಸ್ಕೃತವನ್ನು ಹೇರಿಕೆ ಮಾಡುವಂತ ಪ್ರಯತ್ನ ಎನ್ಇಪಿನಲ್ಲಿ ನಡೀತಾ ಇದೆ. ಮತ್ತೆ ವಿಶೇಷವಾಗಿ ಸಂಸ್ಕೃತ ನಮ್ಮ ದೇಶದಲ್ಲಿ 1% ಅಷ್ಟೇ ಜನ ಗೊತ್ತಿರುವಂಥದ್ದು ನನಗೆ ತಿಳಿದಂಗೆ. ಸೊ ಹಾಗಾಗಿ ಅದನ್ನು ಕೂಡ ಬಲವಂತವಾಗಿ ಏರುವಂತ ಪ್ರಯತ್ನ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ. ಮತ್ತೆ ವಿಶೇಷವಾಗಿ 3ನೇ ವಯಸ್ಸಿಗೆ ಶಾಲೆಗೆ ಮಕ್ಕಳಿಗೆ ಪ್ರವೇಶ ಎನ್ಇಪಿನಲ್ಲಿ ಮಾಡಿರ್ತಕ್ಕಂಥದ್ದು. 3ನೇ ವರ್ಷಕ್ಕೆ ಅವ್ರಿಗೆ ನಾವು ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಮಾಡಿದೀವ ಅಂತಕ್ಕಂಥದ್ದನ್ನ ಸರ್ಕಾರ ಹೇಳಿಸ್ಬೇಕಾಗುತ್ತೆ. 3ನೇ ವರ್ಷಕ್ಕೆ ಈಗಾಗಲೇ ತಾವು ನೋಡಿದಿರಾ, ಗ್ರಾಮಾಂತರ ಪ್ರದೇಶದಲ್ಲಿ ಅಂಗನವಾಡಿ ಸೆಂಟರ್ಸ್ ಏನಿದೆ, ಅಂಗನವಾಡಿ ಸೆಂಟರ್ಸ್ ಇಡೀ ದೇಶದಲ್ಲಿ ಸುಮಾರು 3,62,940 ಅಂಗನವಾಡಿ ಕೇಂದ್ರಗಳಿದೆ. ಅದರಲ್ಲಿ 50% ರೆಂಟೆಡ್ ಬಿಲ್ಡಿಂಗ್ ಇದೆ. ಮತ್ತೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರೀಗ ನೇಮಕ, ಟೀಚರ್ಸ್ ಅಲ್ಲ ಅವರು, ಅಂಗನವಾಡಿ ಕಾರ್ಯಕರ್ತೆಯರು. ಸಿಟಿಗಳಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ. ಸಿಟಿಗಳಲ್ಲಿ ನರ್ಸರಿ ಶಾಲೆಗಳಿರ್ತವೆ, ಅಲ್ಲಿ ಪ್ರೈವೇಟ್ ಶಾಲೆಗಳಿರ್ತದೆ, ತಗೊಂಡೋಗಿ ಸೇರಿಸ್ತಾರೆ ಮಕ್ಕಳನ್ನ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂಗನವಾಡಿ ಕೇಂದ್ರಗಳೇ ಅವ್ರು 3ನೇ ತರಗತಿಯಿಂದ 3ನೇ ವರ್ಷಕ್ಕೆ ಸೇರಿಸಬೇಕು ಅಂದ್ರೆ ಅಂಗನವಾಡಿ ಕೇಂದ್ರಗಳು ಅಲ್ಲಿ ಸೌಕರ್ಯವನ್ನು ಒದಗಿಸಬೇಕು. ಸೊ ಆ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಟೀಚರ್ಸ್ ಅಲ್ಲ, ಕಾರ್ಯಕರ್ತೆಯರಿಗೆ ಸರ್ಕಾರ ಕೊಡ್ತಿರ್ತಕ್ಕಂಥದ್ದು ಗೌರವಧನ. ತಿಂಗಳಿಗೆ ಬರೀ 4,500 ಗೌರವಧನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಟ್ರೈನಿಂಗ್ ಕೂಡ ಆಗಿಲ್ಲ. ಈಗ ಹೇಳ್ತಿದ್ದಾರೆ 6 ತಿಂಗಳು ಟ್ರೈನಿಂಗ್ ಕೊಡ್ತೀವಿ ಅಂತ. ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಲ್ಲ. ಈ ವರ್ಷನೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಾಕಷ್ಟು ಟೀಚರ್ಸ್ ಪೋಸ್ಟ್ ಇಡೀ ದೇಶದಲ್ಲಿ ಈಗ ಟೀಚರ್ಸ್ ಬೇಕು. ಸುಮಾರು 10 ಲಕ್ಷ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ನ ಕೊರತೆ ಇದೆ. ಟೀಚರ್ಸ್ ಅವೈಲಬಿಲಿಟಿ ಇಲ್ಲ. ಅದು ನೇಮಕ ಆಗಬೇಕು. ಯಾವುದೇ ರೀತಿಯಾದಂಥ ನರ್ಸರಿ ವ್ಯವಸ್ಥೆ ಆಗಲಿ, ಶಾಲೆಗಳ ವ್ಯವಸ್ಥೆ ಆಗಲಿ ಪರಿಪೂರ್ಣವಾಗಿ ಆಗದೇನೆ, ಇನ್ಫ್ರಾಸ್ಟ್ರಕ್ಚರ್ ಕೊಡದೇನೆ, ಟೀಚರ್ಸ್ ನೇಮಕ ಆಗದೇನೆ, ತರಬೇತಿ ಕೊಡದೇನೆ ಏಕಾಏಕಿ ಈ ವರ್ಷ ನಾವು ಎನ್ಇಪಿನ ತರಾತುರಿಯಲ್ಲಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇನ್ನೂ ಮುಂದೆ ಬಂದಿಲ್ಲ. ಕರ್ನಾಟಕದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದು ಅನ್ನೋ ಒಂದು ಬಹಳ ಕಿರೀಟ ತಗೊಳ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ದುರ್ದೈವದ ಸಂಗತಿ ಇದು. ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯ. ಭಾರತ ದೇಶದಲ್ಲಿ ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯ. ಇಂಥ ರಾಜ್ಯದಲ್ಲಿ ಸೌಲಭ್ಯಗಳನ್ನ ಕೊಟ್ಟು ಎಲ್ಲಾ ರೀತಿಯಾದಂಥ ಅವಕಾಶಗಳನ್ನ ಮಾಡಿಕೊಟ್ಟು ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಈ ಒಂದು ಶಿಕ್ಷಕರ ಕೊರತೆ, ಅಂಗನವಾಡಿ ಸೌಲಭ್ಯಗಳು ಮತ್ತೆ ಎನ್ಇಪಿಯಿಂದ ಏನಾಗಿದೆ, ಒಂದು ಅರ್ಬನ್ ರೂರಲ್ ಇಲ್ಲಿ ಭೇದ ಭಾವ ಬಂದೇ ಬರುತ್ತೆ. ಮತ್ತೆ ಬಡವ ಶ್ರೀಮಂತ ವಿದ್ಯಾರ್ಥಿಗಳಿಗೆ ನಡುವೆ ಅಂತರ ಹೆಚ್ಚಾಗುವಂತ ಅವಕಾಶ ಇದೆ. ಇದರಲ್ಲಿ ಬಡವ ಮತ್ತು ಶ್ರೀಮಂತ ವಿದ್ಯಾರ್ಥಿಗಳ ಅಂತರ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಇದ್ರಲ್ಲೂ ಕೂಡ ಅಂತರ ಹೆಚ್ಚಾಗುವ ಚಾನ್ಸಸ್ ಇದೆ. ಇದರಲ್ಲಿ ನಾನು ಹೇಳಿದ್ನಲ್ಲ ಇನ್ಫ್ರಾಸ್ಟ್ರಕ್ಚರ್ದು. ಹಿಂದೆ ಇದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರಬೇಕಾದ್ರೆ ಸರ್ವ ಶಿಕ್ಷಣ ಅಭಿಯಾನ್ ಯೋಜನೆ ಜಾರಿಗೆ ತಂದ್ರು. ವಾಜಪೇಯಿ ಅವರು ಇರಬೇಕಾದ್ರೆ ಸರ್ವ ಶಿಕ್ಷಣ ಅಭಿಯಾನ್ ಯೋಜನೆ ಜಾರಿಗೆ ತಂದ್ರು. ಆ ಸಂದರ್ಭದಲ್ಲಿ ಯಾವ ಗ್ರಾಮದಲ್ಲಿ ಶಾಲೆ ಇಲ್ಲ ಆ ಗ್ರಾಮದಲ್ಲಿ ಶಾಲೆ ಆಗ್ಬೇಕು. ಆಗ ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ತರತಕ್ಕಂಥ ಯೋಜನೆ ಅದು. ತದನಂತರ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಹೆಚ್ಚಿನ ಅನುದಾನವನ್ನ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಕೊಡುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ರಾಷ್ಟ್ರೀಯ ಮಾಧ್ಯಮಿಕ ಯೋಜನೆ ಅಂತೇಳಿ
ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆ ಯೋಜನೆನ 2010ರಲ್ಲಿ ಪ್ರಾರಂಭ ಮಾಡ್ತಾರೆ. ಒಂದು ಸರ್ವ ಶಿಕ್ಷಣ ಅಭಿಯಾನ ಪ್ರಾಥಮಿಕ ಶಾಲೆಗಳ ಅಭಿವೃದ್ಧಿಗೆ, ಅದು ವಾಜಪೇಯಿ ಅವ್ರ ಕಾಲದಲ್ಲಾಯಿತು. ರಾಷ್ಟ್ರೀಯ ಮಾಧ್ಯಮಿಕ ಯೋಜನೆ ಇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಿಡ್ಲ್ ಸ್ಕೂಲ್ ಮತ್ತು ಹೈಸ್ಕೂಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ನೀಗಿಸಬೇಕು ಅಂತ ಹೇಳಿ ಆ ಯೋಜನೆ ಜಾರಿಗೆ ತಂದು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಈಗ ಏನಾಗಿದೆ, ಮೋದಿ ಸರ್ಕಾರ ಬಂದ ಮೇಲೆ ಕಳೆದ 7 ವರ್ಷದಿಂದ ಸರ್ವ ಶಿಕ್ಷಣ ಅಭಿಯಾನಕ್ಕೂ ಅನುದಾನ ಬಿಡುಗಡೆ ಮಾಡಿಲ್ಲ, ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ ಯೋಜನೆಗೂ ಕೂಡ ಹಣವನ್ನ ಕೊಟ್ಟಿಲ್ಲ. ನೀವು ರಾಜ್ಯಗಳನ್ನೇ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಆ ಎರಡೂ ಯೋಜನೆಗಳಿಗೆ ಅನುದಾನವನ್ನ ನೀಡದೇ ಇರತಕ್ಕಂಥದ್ದು ಬಹಳ ದುರಂತದ ಸಂಗತಿ. ಮತ್ತೆ ಇದರಲ್ಲಿ ಆನ್ಲೈನ್ ಎಜುಕೇಶನ್ 20% ಇರೋದನ್ನ 50% ಹೇಳ್ತೀವಿ ಅಂತ NEP-ನಲ್ಲಿ ಹೇಳ್ತಾರೆ. ನಿಮಗೆ ಗೊತ್ತಿದೆ ಕಂಪ್ಯೂಟರ್ ಪ್ರಾಬ್ಲಮ್ ಯಾವ ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಇದೆ ಅಂತ. ಕಂಪ್ಯೂಟರ್ನ ಸೌಲಭ್ಯಗಳಿಲ್ಲ, ಇಂಟರ್ನೆಟ್ ಸೌಲಭ್ಯಗಳಿಲ್ಲ. ಒಂದು ವರದಿ ಆಧಾರಿತವಾಗಿ ನಮ್ಮ ದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥದ್ದು 9.85% ಅಷ್ಟೇ ಕಂಪ್ಯೂಟರ್ಸ್ ಅವೈಲಬಲ್ ಇರೋದು. ಇನ್ ಕೇಸ್ ಕಂಪ್ಯೂಟರ್ಸ್ ಇದ್ರೂ ಟ್ರೈನ್ ಟೀಚರ್ಸ್ ಇಲ್ಲ. ಮತ್ತೆ ಇಂಟರ್ನೆಟ್ ಸೌಲಭ್ಯ ಇರೋದು ಇಡೀ ದೇಶದಲ್ಲಿ ಕೇವಲ 4.09% ಮಾತ್ರ. ಇಂಟರ್ನೆಟ್ ಸೌಲಭ್ಯಗಳು ಗ್ರಾಮಾಂತರ ಪ್ರದೇಶದಲ್ಲಿಲ್ಲ, ಕಂಪ್ಯೂಟರ್ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅದರಿಂದನೇ ಹೇಳಿದ್ ನಾನು, ಪಟ್ಟಣ ಮತ್ತು ಅರ್ಬನ್ ಮತ್ತು ರೂರಲ್ ಇದರಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಕಾಣ್ತಕ್ಕಂಥದ್ದು. ಮತ್ತು ಬಡವ ಶ್ರೀಮಂತರ, ಯಾಕೆಂದ್ರೆ ಶ್ರೀಮಂತರಿರೋರು ಪ್ರೈವೇಟ್ ಸ್ಕೂಲ್ ಸೇರಿಸ್ಕೋತಾರೆ, ಸಿಟಿಗಳು ಸೇರಿಸ್ತಾರೆ. ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆನೇ ಸೇರಬೇಕು. ಸೊ ಅಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ. ಹಾಗಾಗಿ ಬಡವ ಶ್ರೀಮಂತರಲ್ಲಿ ಕಂದಕ ನಿರ್ಮಾಣ ಆಗುವಂಥ ವ್ಯವಸ್ಥೆ NEP-ನಿಂದ ಆಗ್ತಾ ಇದೆ. ಮತ್ತೆ ಈ NEP-ನಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೀಸಲಾತಿ ವಿಷಯದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಸ್ಕಾಲರ್ಶಿಪ್ ವಿಷಯವೂ ಆಗಲಿ, ಫೆಲೋಶಿಪ್ ವಿಷಯವೂ ಆಗಲಿ, ಅಥವಾ ಮೀಸಲಾತಿ ವಿಷಯವಾಗಿ ಎಲ್ಲೂ ಕೂಡ ಆ ಉಲ್ಲೇಖ ಮಾಡಿರೋದಿಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಈ ವರ್ಗದ ವಿದ್ಯಾರ್ಥಿಗಳಿಗೆ ಇದರಿಂದ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ಆತಂಕದ ವಾತಾವರಣದಲ್ಲಿ ಇರತಕ್ಕಂಥದ್ದು. ಮತ್ತೆ ಈ ಬಹಳ ಪ್ರಮುಖವಾಗಿ ಈ NEP-ಯಿಂದ NEP ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಇದು ಖಾಸಗೀಕರಣದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. NEP-ನಲ್ಲಿ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಖಾಸಗಿ ಸಂಸ್ಥೆಗಳನ್ನ ರಾಷ್ಟ್ರೀಕರಣ ಮಾಡಿ ಬಡ ಜನರಿಗೂ ಕೂಡ ಅನುಕೂಲ ಮಾಡ್ತಿದ್ರು. ಆದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ರಂಗದಲ್ಲೂ ಕೂಡ ಖಾಸಗೀಕರಣ ಮಾಡುವಂತ, ಸರ್ಕಾರಿ ಸಂಸ್ಥೆಗಳ ಲಾಭದಾಯಕ ಸಂಸ್ಥೆಗಳನ್ನ ಮಾರಾಟ ಮಾಡಿ ಖಾಸಗೀಕರಣ ಮಾಡುವಂತದ್ದನ್ನ ನಾವು ಕಾಣ್ತಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಆ ಪ್ರಯತ್ನ ಇದರಿಂದ ಸಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆ ನೀಡುವ, ಅದರಲ್ಲೂ ಹಣಕಾಸು ಆಡಳಿತ ವಿಚಾರದಲ್ಲಿ ಸ್ವಂತ ತೀರ್ಮಾನ ತಗೊಳ್ಳೋದಿಕ್ಕೆ. ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ನಿಮಗೆ ಸ್ವಂತ ತೀರ್ಮಾನ ಮಾಡ್ಲಿಕ್ಕೆ ಬಿಟ್ರೆ ಯಾವ ರೀತಿ ನೀವು ಶುಲ್ಕ, ಫೀಸ್ ಸ್ಟ್ರಕ್ಚರ್ನ ಯಾವ ರೀತಿ ಈಗಲೇ ನೀವು ಡೊನೇಷನ್ ಹಾವಳಿ ತಡೆಯೋಕ್ಕಾಗ್ತಿಲ್ಲ. ಈ NEP-ನಲ್ಲಿ ಆ ಒಂದು ಸ್ವಾಯತ್ತತೆ ಸಂಸ್ಥೆಗಳಿಗೆ, ಅವ್ರಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆ ನೀಡೋದು, ಫ್ರೀ ಹ್ಯಾಂಡ್ ಕೊಡೋಂಥ, ಅದರಲ್ಲೂ ಆಡಳಿತ ಹಣಕಾಸು ವಿಚಾರದಲ್ಲಿ ನೀವು ಫ್ರೀ ಬಿಟ್ಬಿಟ್ರೆ ಬಡ ವಿದ್ಯಾರ್ಥಿಗಳ ಮೇಲೆ ಶುಲ್ಕ ವಿಧಿಸಿ ಅವ್ರನ್ನ ಎಕ್ಸ್ಪ್ಲಾಯ್ಟೇಷನ್ ಮಾಡುವಂಥದ್ದಕ್ಕೆ ಅವಕಾಶ ಇರತಕ್ಕಂಥದ್ದು. ಮತ್ತೆ ಈವನ್ MPhil ಪದವಿ, ಬಹಳಷ್ಟು ಜನ MA ಮಾಡಿದವರು ಪಾಪ ಜಾಬ್ ಸಿಕ್ಕಿಲ್ಲ ಅಂದ್ರೆ MPhil ತಗೊಂಡು ಫೆಲೋಶಿಪ್, ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಫೆಲೋಶಿಪ್ ಅದನ್ನು ಸ್ಟಾಪ್ ಮಾಡಿದ್ರು. ಆ ಫೆಲೋಶಿಪ್, ಸ್ಕಾಲರ್ಶಿಪ್ ಇಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಓದುವಂತ ಅವಕಾಶ ಇತ್ತು. ಈ NEP-ನಲ್ಲಿ ಆ MPhilಗೆ ಅವಕಾಶ ಇಲ್ಲ. ಮತ್ತೆ ಬಡ್ಜೆಟ್ ಅಲೋಕೇಶನ್ ಹೇಳ್ತೀನಿ, ಶಿಕ್ಷಣದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ NDA ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಬಜೆಟ್ ಅಲೋಕೇಶನ್ 2011ರಿಂದ 2014 ತನಕ ನಮ್ಮ GDP-ನಲ್ಲಿ 4.5% ಇತ್ತು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ನಮ್ದು ಆರ್ಥಿಕ ಉತ್ಪನ್ನ, ಆ ಉತ್ಪನ್ನದ ಅಂಶದಲ್ಲಿ 4.5 ಅಷ್ಟು ಹಣವನ್ನ UPA ಸರ್ಕಾರ ಇದ್ದಾಗ ಹಣ ವಿನಿಯೋಗ ಮಾಡ್ತಿದ್ರು. ಆದ್ರೆ ಇವತ್ತು 2019-20 ಬಜೆಟ್ನಲ್ಲಿ ನೋಡಿದಾಗ NDA ಸರ್ಕಾರ ಕೇವಲ 3.4% ಮಾತ್ರ ಮೀಸಲಾತಿ ಇಟ್ಟಿದೆ.
ಸೊ ಹಾಗಾಗಿ ಹಣಕಾಸಿನ ಇದನ್ನು ಕೂಡ ಇಟ್ಟಿಲ್ಲ. NEP ಏನ್ ಹೇಳುತ್ತೆ, ಬಜೆಟ್ನ ಕೇವಲ 6% GDP 6% ನಮಗೆ ಎಜುಕೇಶನ್ ಇಡಬೇಕು ಅಂತ ಹೇಳಿ NEP ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಕಳೆದ 7 ವರ್ಷದಿಂದನೂ ಕೂಡ 3.5% ಮೀರೇ ಇಲ್ಲ. NDA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ UPA 4.5% ಕೊಟ್ಟಿರ್ತಕ್ಕಂಥದ್ದು ನೋಡ್ತೇವೆ. ಮತ್ತೆ ಪ್ರಮುಖವಾಗಿ ಇನ್ನೊಂದೇನಪ್ಪಾ ಅಂದ್ರೆ, ಅಶ್ವಥ್ ನಾರಾಯಣ್ ಅವರು ಈಗಾಗಲೇ ತಯಾರಿಲಿದ್ದಾರೆ. ಇನ್ನು ಪಠ್ಯ ಪುಸ್ತಕ ಆ ಸಿಲೆಬಸ್ಸೇ ಇನ್ನೂ ಫೈನಲೈಸ್ ಆಗಿಲ್ಲ, ಪಠ್ಯ ಪುಸ್ತಕಗಳು ಕೂಡ ಪ್ರಿಂಟ್ ಆಗಿಲ್ಲ, ಸಿಲೆಬಸ್ಸೇ ಫೈನಲೈಸ್ ಆಗಿಲ್ಲ. ಈಗ ಆತಾತುರವಾಗಿ ಇದನ್ನ NEP ನ ಜಾರಿಗೊಳಿಸುವಂತದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷರು ಇದನ್ನ ನಾಗ್ಪುರ್ ಶಿಕ್ಷಣ ನೀತಿ ಅಂತಾನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಈ ಶಿಕ್ಷಣ ನೀತಿ ಇದು ಖಾಸಗೀಕರಣಗೊಳಿಸೋದಕ್ಕೆ ಸಹಾಯ ಆಗ್ತದೆ. ಪಟ್ಟಣ ಮತ್ತು ಗ್ರಾಮಾಂತರದಲ್ಲಿ ಕಂದಕ ಮೂಡತಕ್ಕಂಥ ವ್ಯವಸ್ಥೆ ಆಗುತ್ತೆ. ಮೊದಲು ವ್ಯಾಪಕವಾದಂಥ ಚರ್ಚೆ ಆಗಿದೆ. ಯಾವುದೇ ಒಂದು ನೀತಿನ ತರಬೇಕಾದ್ರೆ ಅದು ವ್ಯಾಪಕವಾಗಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ನಲ್ಲೂ ಕೂಡ ಚರ್ಚೆ ಆಗಿಲ್ಲ, ಅಸೆಂಬ್ಲಿನಲ್ಲೂ ಕೂಡ ಚರ್ಚೆ ಆಗಿಲ್ಲ, ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿ ಆಗು ಹೋಗುಗಳು ಸಾಧಕ ಬಾಧಕಗಳನ್ನ ಚರ್ಚೆ ಆಗಿ ಇದು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಈ ಪ್ರಯತ್ನ ಮಾಡಬಹುದಿತ್ತು. ಯಾಕೆಂದ್ರೆ ಲಾರ್ಡ್ ಮೆಕಾಲೆ 1835ರಲ್ಲಿ ನಮ್ಮ ದೇಶಕ್ಕೆ ಶಿಕ್ಷಣ ಒಂದು ನೀತಿಯನ್ನ ಕೊಟ್ಟಿದ್ದಾರೆ. ಸಮಾನ ಶಿಕ್ಷಣ ನೀತಿ ಅದು, ಮತ್ತೆ ಜಾಗತಿಕ ಶಿಕ್ಷಣ, ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಅದು, ಮತ್ತೆ ಯಾವುದೇ ಅಂತರ ಇರಲಿಲ್ಲ ಅಲ್ಲಿ, ಬಡವ ಬಲ್ಲಿದ ಅಂತಕ್ಕಂಥದ್ದಲ್ಲ. ಬಡವನು ಹಿಂದಿನ ಕಾಲದಲ್ಲಿ ಬರೀ ಶ್ರೀಮಂತರು ಮಾತ್ರ ಅವಕಾಶ ಇತ್ತು, ಉಳ್ಳವ್ರಿಗೆ ಮಾತ್ರ, ಅದು ಮುಂದುವರೆದವ್ರಿಗೆ ಮಾತ್ರ ಅವಕಾಶ ಇತ್ತು. ಆದ್ರೆ ಎಲ್ರಿಗೂ ಸಮಾನವಾದಂತ ಶಿಕ್ಷಣ ವ್ಯವಸ್ಥೆಯನ್ನ ಲಾರ್ಡ್ ಮೆಕಾಲೆ ಅದನ್ನ ಬಿಜೆಪಿಯವರು ವಿಧಿಸ್ತಾರೆ. ಯಾಕೆ ಬಿಜೆಪಿಯವರು ವಿಧರಿಸ್ತಾರೆ ಅಂದ್ರೆ, ಮನುವಾದಿಗಳು, ಮನುತತ್ವದಲ್ಲಿ ನಂಬಿಕೆ ಇಳಿರ್ತಕ್ಕಂಥವ್ರು, ಮತ್ತೆ ಶ್ರೇಣೀಕೃತ ಸಮಾಜವನ್ನ ಬಯಸ್ತಕ್ಕಂಥವ್ರು ಬಿಜೆಪಿಯವರು. ಹಾಗಾಗಿ ಲಾರ್ಡ್ ಮೆಕಾಲೆ ಆ ಶಿಕ್ಷಣ ಇದನ್ನ ಅವರು ಇಷ್ಟಪಡೋದಿಲ್ಲ. ಈಗಾಗಲೇ 28 ವರ್ಷ ಆಗಿದೆ ನಮ್ಮ ಈ ಎಜುಕೇಶನ್ ಸಿಸ್ಟಮ್. ರಾಜೀವ್ ಗಾಂಧಿ ಅವರು, ನರಸಿಂಹರಾವ್ ಅವ್ರ ಪೀರಿಯಡ್ ಅಲ್ಲಿ ಏನು ಅಂಗೀಕಾರ ಆಯಿತು 28 ವರ್ಷ ಆಗಿದೆ. ಸೊ ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ನಮ್ಮ NSUI ಘಟಕನೂ ಕೂಡ ವಿಚಾರ ಸಂಕಿರಣದ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ವಿಚಾರ ಸಂಕಿರಣಗಳನ್ನ ಕೂಡ ಹಮ್ಮಿಕೊಂಡಿದ್ದೀವಿ, ಪ್ರತಿಭಟನೆಗಳನ್ನು ಕೂಡ ಅದ್ರ ಬಗ್ಗೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮಾನ್ಯ ಕೀರ್ತಿ ಗಣೇಶ್ ಅವರು ವಿಸ್ತಾರವಾಗಿ ಅದನ್ನ ನಮ್ಮ NSUI ನ ಮುಂದಿನ ಯಾವ ರೀತಿ NEP ಬಗ್ಗೆ ಅವ್ರ ಪ್ರತಿಭಟನೆ ಬಗ್ಗೆ ಅವ್ರು ತಿಳಿಸ್ತಾರೆ. ಒಟ್ಟಾರೆ ಈ ಒಂದು ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ, ಈ ಶಿಕ್ಷಣವನ್ನ ಖಾಸಗೀಕರಣಗೊಳಿಸ್ತಕ್ಕಂಥದ್ದು ಮತ್ತು ಖಾಸಗೀಕರಣಗೊಳಿಸಿ ಆ ಆರ್ಥಿಕ ಸ್ವಾಯತ್ತತೆ ಏನಿದೆ, ಆ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತತೆ, ಹಣಕಾಸಿನ ವಿಷಯ ಇರಬಹುದು, ಆಡಳಿತ ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಟು ಬಡವರ ಮಕ್ಕಳಿಗೆ ಶುಲ್ಕ ಏರಿ ತನ್ಮೂಲಕ ದೇಶೀಯದಲ್ಲಿ ಅಶಾಂತಿ ಮೂಡತಕ್ಕಂಥ ವಾತಾವರಣ ನಿರ್ಮಾಣವಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ, ತಾವೇನು ಬಹಳ ಆತಾತುರವಾಗಿ ಮುಂದುವರೆದಿರಾ ಅದನ್ನ ತಡೆ ಹಿಡಿದು ವ್ಯಾಪಕವಾಗಿ ಇದ್ರ ಬಗ್ಗೆ ತಾವು ಚರ್ಚೆ ಮಾಡಿ, ಇದ್ರ ಬಗ್ಗೆ ಸೆಮಿನಾರ್ಸ್ ಮಾಡಿ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನೂ ಒದಗಿಸದೆ ಏನೂ ಮಾಡದೇನೆ ತಾವು ಮುನ್ನುಗ್ಗಿದ್ರೆ ಇನ್ನೂ ಒಂದು ದೇಶದಲ್ಲಿ ದೊಡ್ಡ ಗಂಡಾಂತರ. ಯಾಕಂದ್ರೆ ಈಗಾಗಲೇ ಗಂಡಾಂತರಗಳ ಮೇಲೆ ಗಂಡಾಂತರ NDA ಸರ್ಕಾರ ಬಂದ ಮೇಲೆ ಆಗಿದೆ. ಡಿಮಾನಿಟೈಸೇಷನ್ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ನಾನು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ. ಆ ಡಿಮಾನಿಟೈಸೇಷನ್ ತಂದಾಗ ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಂತ ಉತ್ತರ, ಈ ಡಿಮಾನಿಟೈಸೇಷನ್ ಈ ಒಂದು ನೋಟಿನ ಅಮಾನ್ಯೀಕರಣ ಯಾವ ಉದ್ದೇಶಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರು ಅಂದ್ರೆ, ಕೋಟಾ ನೋಟ್ ಪ್ರಿಂಟ್ ಆಗ್ತಿದೆ, ಕಳ್ಳ ಹಣ ಇದೆ, ಇವೆಲ್ಲವನ್ನು ಕೂಡ ನಾವು ಸ್ತಬ್ಧ ಮಾಡಲಿಕ್ಕೆ, ತಡೆ ಹಿಡಿಲಿಕ್ಕೆ ಇದನ್ನ ತಂದಿದ್ದೀವಿ ಅಂತ ಹೇಳಿದ್ರು. ಆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದೇನ್ ಬ್ಯಾನ್ ಮಾಡಿದ್ರು 1000 ರೂಪೀಸ್ ಮತ್ತೆ 500 ರೂಪೀಸ್ ಎಲ್ಲವೂ ಕೂಡ ವಾಪಸ್ ಬಂದಿದೆ. ಕೇವಲ 0.17% ಮಾತ್ರ ವಾಪಸ್ ಬಂದಿಲ್ಲ. ಅಂದ್ರೆ ಅದರಿಂದ ಆರ್ಥಿಕವಾಗಿ ನಮ್ಮ ದೇಶ ಏನು ಬಹಳ GDP ಮುಂದಿತ್ತು 2% ಕಡಿಮೆ ಆಯಿತು. ಸೊ ಇದರಿಂದ ಬಹಳ ಅನಾಹುತನೂ ಕೂಡ ಆಯಿತು, ಬಹಳ ಜನರು ಸಾವು ಕೂಡ ಆಯಿತು. ಇಂಥ ಒಂದು ಸಂದರ್ಭದಲ್ಲಿ ಹೊಸ ನೀತಿಯನ್ನು ತರುವಂತ ಸಂದರ್ಭದಲ್ಲಿ ಕೂಲಂಕುಷವಾಗಿ ಚರ್ಚೆ ಮತ್ತು ರಾಜ್ಯಗಳ ಜೊತೆ ಚರ್ಚೆ ಮಾಡಿದ್ರೆ ಬಹಳ ಒಳ್ಳೇದು. ಈಗಾಗಲೇ ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಸರ್ಕಾರ, ಆಂಧ್ರ ಪ್ರದೇಶ್, ತಮಿಳುನಾಡು ಈ
ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಿದ್ದಾರೆ. ಕಾರಣ ಏನಪ್ಪ ಅಂದರೆ ರಾಜ್ಯಗಳಿಗೆ ಸ್ವಾಯತ್ತತೆ ಕೊಡ್ತಾ ಇಲ್ಲ, ಫೆಡರಲಿಸಮ್ಗೆ ಇದರಿಂದ ಧಕ್ಕೆ ಆಗ್ತಿದೆ. ಅದರಿಂದ ಅವರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಕೆಲವು ಅಂಶಗಳನ್ನ ತಮ್ಮ ಬಳಿಗೆ ಹಂಚ್ಕೊಳ್ಳಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಮತ್ತು ನಮ್ಮ ಕೀರ್ತಿ ಗಣೇಶ್ ಅವರು NSUIನ ಮುಂದಿನ ಯಾವ ರೀತಿ ನಾವು ಈ NEP ಬಗ್ಗೆ ನಮ್ಮ ಕಾರ್ಯಕ್ರಮ ಇಟ್ಕೊಂಡಿದ್ದೋ ಅದರ ಬಗ್ಗೆ ಒಂದು 2-3 ನಿಮಿಷ ಅವ್ರು ಮಾತನಾಡ್ತಾರೆ, ಕೇಳಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಕಾರ್ಯಾಧ್ಯಕ್ಷಗಳು ಹಾಗೂ NSUIನ ಉಸ್ತುವಾರಿಗಳಾದ ಧ್ರುವನಾರಾಯಣ ಸಾಹೇಬ್ರೆ ಮತ್ತು KPCCಯ ಮೀಡಿಯಾ ಇನ್ಚಾರ್ಜ್ ಆದ ಸಲೀಂ ಸರ್, ನಮ್ಮ NSUIನ ವೈಸ್ ಪ್ರೆಸಿಡೆಂಟ್ ಆದ ಜಯೇಂದ್ರರವರೇ, ಮಾರುತಿರವರೇ, ರಫೀಕ್ ಅವರೇ, ಫಾದ್ ಅವರೇ ಮತ್ತು ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಇವತ್ತೇನು ನಾಗ್ಪುರ್ ಎಜುಕೇಷನ್ ಪಾಲಿಸಿ ಏನು ಈ ಗೌರ್ಮೆಂಟ್ ತೀರ್ಮಾನ ಮಾಡಿ ಆತುರದಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ, ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಜನ ನರಳಾಗ್ತಾ ಇರೋ ಸಂದರ್ಭದಲ್ಲೂ ಅವರು ಈ ಶಿಕ್ಷಣ ನೀತಿಯನ್ನು ತಂದಿದ್ದಾರೆ, ಜಾರಿಗೆ ತಂದಿದ್ದಾರೆ. ಅದರಿಂದ ಸಾಕಷ್ಟು ಹಿನ್ನಡೆ ಆಗುತ್ತೆ. ಅಡ್ಮಿಷನ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಅವರು. ಮೊದಲನೇದಾಗಿ ಎಲ್ಲ ಗ್ರೇಡ್ ಸಿಸ್ಟಮ್ ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತು ಯಾವುದೇ ವಿಧವಾದಂತಹ 10th ಸ್ಟ್ಯಾಂಡರ್ಡ್ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ನ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ಬೋರ್ಡ್ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಬೋರ್ಡ್ ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟು ಕಾಲೇಜ್ಗೆ ಅಥವಾ ನೆಕ್ಸ್ಟ್ ಯಾವುದೇ ಕೋರ್ಸ್ಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಮತ್ತೆ ಆ ಕಾಲೇಜವರು ಮತ್ತೆ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಮತ್ತೆ ಯಾವುದೋ ಒಂದು ಇದು ಎಂಟ್ರೆನ್ಸ್ ಎಕ್ಸಾಮ್ ಥರ ಕಂಡಕ್ಟ್ ಮಾಡ್ತಾರೆ. ಅದರಿಂದ ಭಾಳ ಜನ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಡೊನೇಷನ್ ಆಗಲಿ ಜಾಸ್ತಿ ಆಗುತ್ತೆ, ಧ್ರುವನಾರಾಯಣ ಸಾಹೇಬ್ ಹೇಳಿದಾಗೆ. ಅದೇ ರೀತಿ ಸ್ಕಾಲರ್ಶಿಪ್ಪು, ಭಾಳ ಜನ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿ ಓದ್ತಾ ಇದ್ದಾರೆ. ಭಾಳ ಜನ ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಹೋದರೆ ಭಾಳ ವಿದ್ಯಾರ್ಥಿನಿಯರು ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರೋದು. ಅದರಿಂದ ಸಾಕಷ್ಟು ಜನ ವಿದ್ಯಾಭ್ಯಾಸನ ನಿಲ್ಲಿಸೋಂಥ ಒಂದು ಸಾಧ್ಯತೆ ಇದೆ. ಅದಾದಮೇಲೆ ಡ್ರಾಪ್ಔಟ್ ಸಿಸ್ಟಮ್ ಅಂತ ಇವ್ರೇನು ತಂದಿದ್ದಾರೆ, ಅದೇ 1 ವರ್ಷ ಓದಿದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡೋದು, 2 ವರ್ಷ ಓದಿದ್ರೆ ಇನ್ನೊಂದು ಸರ್ಟಿಫಿಕೇಟ್ ಕೊಡೋದು. ಇದರಿಂದ ಭಾಳಷ್ಟು ಜನ ಅವಿದ್ಯಾವಂತರಾಗ್ತಾರೆ. ಆಮೇಲೆ ಡ್ರಾಪ್ಔಟ್ನ ಇವರು ಪ್ರಮೋಟ್ ಮಾಡ್ತಿದ್ದಾರೆ. ಇದ್ರ ವಿರುದ್ಧ ನಮ್ಮ ತೀವ್ರ ಪ್ರತಿಭಟನೆ ಇದೆ. ಅದೇ ರೀತಿಯಲ್ಲಿ ಇವರು ಯೂನಿವರ್ಸಿಟಿಗೆ ಯಾವುದೇ ವಿಧವಾದಂಥ ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಬುಕ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅದು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಬಿಟ್ಬಿಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಇವರು ರೈತರಿಗೆ ಗೊತ್ತಿಲ್ಲದೆ ರೈತರ ಕಾನೂನು ತರ್ತಾರೋ ಅಥವಾ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿನಲ್ಲೂ ಎಜುಕೇಷನ್ನ ಮಾಡ್ತಾ ಇದ್ದಾರೆ. ಸರ್ಟಿಫಿಕೇಟ್ಸ್ನ ಮುಂದಿನ ದಿವಸಗಳಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ದುಡ್ಡು ಕೊಟ್ಟರೆ ಮಾರೋಂಥ ಒಂದು ದಿವಸ ಬಂದ್ರೂ ಯಾವುದೇ ರೀತಿಯಾದಂತಹ ಅಚ್ಚರಿ ಪಡಬೇಕಾದಂತಹ ಯಾವುದೇ ಸಂಗತಿಗಳು ಇಲ್ಲ. ಅದರಿಂದ ನಾವು NSUI ಕರ್ನಾಟಕ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಾಲೇಜ್ಗೆ ಹೋಗಿ, ಎಲ್ಲ ಕಾಲೇಜ್ ಕ್ಯಾಂಪಸ್ಗಳಿಗೆ ಮತ್ತು ಸ್ಕೂಲ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಎಲ್ಲ ಕಡೆನೂ ನಾವು ಹೋಗಿ ಕ್ಯಾಂಪೇನಿಂಗ್ನ ಒಂದು ಶುರು ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ವಿದ್ಯಾರ್ಥಿಗಳ ಏನು ಒಂದು ಆಲೋಚನೆ ಇದೆ NEP ಬಗ್ಗೆ, ಅವರೇನು ತಿಳ್ಕೊಂಡಿದ್ದಾರೆ ಅಥವಾ ಏನು ವಾಸ್ತವ ಇದೆ, ಅದನ್ನು ಮೊದಲ ಹಂತದಲ್ಲಿ ನಾವು ತಿಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ ನಾವು ಕ್ಯಾಂಪೇನಿಂಗ್ಗೆ ಯಾವ್ಯಾವ ವಿಧವಾದಂತಹ ಫೆಸಿಲಿಟಿ ಸೌಕರ್ಯ ಬೇಕು, ಮೈಕ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ರೆಡಿ ಮಾಡಿ ನಾವು ಕಾಲೇಜ್ ಗೇಟ್ ಮುಂದೆ ಯಾವ್ಯಾವ ಕಾಲೇಜಸ್ ಇದೆ ಎಲ್ಲ ಲಿಸ್ಟ್ ಮಾಡಿದ್ದೀವಿ, ಸ್ಕೂಲ್ಸ್ ಇದೆ ಎಲ್ಲ ಲಿಸ್ಟ್ ಮಾಡಿದ್ದೀವಿ. ಅದರ್ವೈಸ್ ಇಡೀ ಕರ್ನಾಟಕದಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಪ್ರೈವೇಟ್ ಸ್ಕೂಲ್ಸ್ ಇದೆ, ಯೂನಿವರ್ಸಿಟೀಸ್ ಇದೆ, ಆ ಎಲ್ಲ ಯೂನಿವರ್ಸಿಟಿಗೂ ನಾವು ಭೇಟಿ ನೀಡಿ NEP ಬಗ್ಗೆ ಒಂದು ಜಾಗೃತಿ ಮೂಡಿಸೋಂಥ ಒಂದು ಕೆಲಸ ನಾವು ಶುರು ಮಾಡ್ತೀವಿ. ಅದಾದ ನಂತರ ವಿದ್ಯಾರ್ಥಿಗಳ ಒಪಿನಿಯನ್ ಏನಿದೆ ಅದನ್ನೆಲ್ಲ ಸಂಗ್ರಹ ಮಾಡ್ತೀವಿ. ಅದಾದ ನಂತರ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮುಖಾಂತರ ಅಂದರೆ ತಿಳಿಸ್ತೀವಿ, ಈ ಸರ್ಕಾರದಲ್ಲಿ ಈ NEP ಪಾಲಿಸಿನಲ್ಲಿ ಈ ಅಂಶಗಳು ವಿರುದ್ಧ ಇದೆ, ಇದನ್ನ ಚೇಂಜ್ ಮಾಡಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ವಿಧವಾದಂತಹ ಇದು ಮಾಡ್ತೀವಿ.
ಅದಾದ ನಂತರ ಅದೇ ಜೊತೆಯಲ್ಲಿ ನಾವು ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮು, ಸೆಮಿನಾರ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅವ್ರಿಗೂ ಒಂದು ಇನ್ಫಾರ್ಮೇಶನ್, ಹೆಚ್ಚಿನ ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡಿ ಮತ್ತೆ ಅದನ್ನು ಸಹ ಸ್ಟೂಡೆಂಟ್ಸ್ಗೆ ತಗೊಂಡೋಗುವಂಥ ಒಂದು ಕೆಲಸ ಮಾಡ್ತೀವಿ. ಸ್ಟೂಡೆಂಟ್ಸ್ ಇದನ್ನ ಅಕ್ಸೆಪ್ಟ್ ಮಾಡ್ತಾರೋ ರಿಜೆಕ್ಟ್ ಮಾಡ್ತಾರೋ ಅಂತ ಮುಂದಿನ ದಿವಸಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸು ಯಾವುದೇ ವಿಧವಾದಂಥ ಕಾಲೇಜಿನ ಯಾರೂ ಪ್ರವೇಶ ಮಾಡಿಲ್ಲ. ಇನ್ನು ಏನು ಒಂದು 10 ದಿವಸದಲ್ಲಿ ಈ ದಸರಾ ಅಥವಾ ಈಗ ತಾನೇ ಎಕ್ಸಾಮ್ಸ್ ಮುಗಿದಿದೆ. ಈಗ ಕಾಲೇಜಸ್ಸು, ಸ್ಕೂಲ್ಸ್ ಎಲ್ಲ ಓಪನ್ ಆಗಿದೆ. ಇದಾದ ನಂತರ ಎಲ್ಲರಿಗೂ ನಾವು ಭೇಟಿ ಮಾಡಿ ಈ ಒಂದು ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡೋಂಥ ಒಂದು ಕೆಲಸ ಮಾಡ್ತೀವಿ. ವಿಚಾರ ಸಂಕಿರಣ ಡಿವಿಷನ್ ವೈಸ್ ನಾವು ವಿಚಾರ ಸಂಕಿರಣೆ ಮಾಡ್ತೀವಿ. ಝೋನ್ ವೈಸ್ ಮಾಡ್ತೀವಿ. 4 ಡಿಸ್ಟಿಕ್ನ ಸೇರಿಸಿ ಒಂದು ಝೋನಲ್ಲಿ ನಾವು ವಿಚಾರ ಸಂಕಿರಣ ಮಾಡ್ತೀವಿ. ಅದರಲ್ಲಿ ಎಲ್ಲ ಪ್ರೊಫೆಸರ್ಸು, ಟೀಚರ್ಸ್ನು ಎಲ್ಲರನ್ನೂ ಭಾಗಿ ಮಾಡ್ತೀವಿ. ಈ NEP ವಿಚಾರದಲ್ಲೂ ಅಷ್ಟೇ, ಕಾಲೇಜ್ಗೆ ಮತ್ತು ಯೂನಿವರ್ಸಿಟಿಗೆ ಹೋದಾಗ ನಾವು VC ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲನೂ ಭೇಟಿ ಮಾಡ್ತೀವಿ. ಎಲ್ಲರಿಗೂ ಈ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡಿ ಮುಂದಿನ ದಿನಗಳಲ್ಲಿ NEP ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅಲ್ಲ, ಎಲ್ಲ ಕರ್ನಾಟಕದಾದ್ಯಂತ ಯಾವ ಸ್ಕೂಲ್ಸ್ ಇದೆ, ಕಾಲೇಜ್ ಇದೆ, ಯೂನಿವರ್ಸಿಟಿ ಇದೆ, ಎಲ್ಲದಕ್ಕೂ ರೀಚ್ ಆಗ್ತೀವಿ. ಅಷ್ಟೇ ಅಂಗನವಾಡಿ ಕಾರ್ಯಕರ್ತರು ಸಹ ನಾವು ಭೇಟಿ ಮಾಡಿ ಅಲ್ಲೇನೇನು ವಿಧವಾದಂಥ ಫೆಸಿಲಿಟೀಸ್ ಇದೆ ಅದನ್ನು ಸಹ ನಮಗೆ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಅಲ್ಲ, ವೈಯಕ್ತಿಕವಾಗಿ ನಾನು ಹಿಂದೆನೇ ಹೇಳ್ಬಿಟ್ಟಿದ್ದೆ, ಈ ಸ್ಟೇಟ್ಮೆಂಟ್ ಫಸ್ಟ್ ಬಂದಿದೆ ನನ್ನಿಂದ. ಮೈಸೂರಿನಲ್ಲಿ ಇದೇ ಸ್ಟೇಟ್ಮೆಂಟ್ ಮಾಡಿದ್ದೆ. ತಾಲಿಬಾನ್ಗಳಂತಂದ್ರೆ ಬಂದೂಕ ಹಿಡ್ಕೊಂಡು ಓಡಾಡ್ತಾರಲ್ಲ, ಅದು ಆ ಥರ ಹಿಡ್ಕೋಬೇಕು ಅಂತೇನು ಇದಲ್ಲ. ಆದರೆ ಈ ಜಾತಿಗಳಲ್ಲಿ, ಧರ್ಮಗಳಲ್ಲಿ ಕಂದಕ ಮೂಡಿಸೋ ವಾತಾವರಣ ಇದೆಯಲ್ಲ, ಅದನ್ನು ಕೂಡ ಅದೇ ರೀತಿ ಹೇಳಬೇಕಾಗ್ತದೆ. ಎಲ್ಲಿ ಸಾಮರಸ್ಯ ಮೂಡುವಂತ ಕೆಲಸ RSS ನಿಂದ ಆಗ್ತಾ ಇದೆ. ಯಾವತ್ತೂ ಕೂಡ ಯಾವುದೇ ಸಂಸ್ಥೆಗಳಿದ್ರೂ ಸಾಮರಸ್ಯ ವಾತಾವರಣ ನಿರ್ಮಾಣ ಬೇಕು, ಸಮಾಜದ ನಿರ್ಮಾಣ ಆಗಬೇಕು. ಈ ಇದರಲ್ಲಿ ಅವ್ರ ಕೊಡುಗೆ ಏನು? ಆ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಹೋಗ್ಲಿ, ಅವ್ರ ಕೊಡುಗೆ ಏನು? ದೇಶದ ಬೆಳವಣಿಗೆಗೆ RSS ನ ಕೊಡುಗೆ, ಅವ್ರ ಕೊಡುಗೆ ಏನು? ದೇಶದ ಮೊದಲ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರ ಕೊಡುಗೆ ಏನು? ತದನಂತರ ದೇಶದ ಬೆಳವಣಿಗೆಯಲ್ಲಿ ಅವ್ರ ಕೊಡುಗೆ ಏನು? ಏನು ಕಾಂಟ್ರಿಬ್ಯೂಷನ್ ಅವರಿಂದ? 7 ವರ್ಷದಲ್ಲಿ ಏನು ಕೊಡುಗೆ? ಅದೇ ಹೇಳಿದ್ನಲ್ಲ, ಪುರಾಣ ಕಾದಂಬರಿ ಆಧಾರಿತ ಅವರಿಗೆ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಅವರು ಯಾವ ವೈಜ್ಞಾನಿಕವಾಗಿ ಹೇಳ್ತಾರೆ. CT ರವಿ ನಿಜವಾಗ್ಲೂ ಕೂಡ ಅವ್ರಿಗೆ ನಾನು ಏನ್ ಹೇಳ್ಬೇಕು ಹೇಳ್ತಾರೆ, ಜ್ಞಾನ ಇದೆಯೋ ಜ್ಞಾನ ಇಲ್ವೋ ಅಂತ. ಯುದ್ಧದಲ್ಲಿ ಹೋರಾಟ ಮಾಡೋರು, ಮಿಲಿಟರಿ ಯೋಧರು ಎಷ್ಟು ತರಬೇತಿ ಕೊಟ್ಟಿರ್ತಾರೆ, ಟ್ರೈನಿಂಗ್ ಯಾವ ರೀತಿ ಆಗಿರುತ್ತೆ ಅವ್ರಿಗೆ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಸ್ಮರಿಸ್ಬೇಕು. ಅವರು ಪಾಕಿಸ್ತಾನದ ಒಳಗೆ ನುಗ್ಗಿ ದೇಶವನ್ನ ಇಬ್ಬಾಗ ಮಾಡಿ ಕರಾಚಿವರೆಗೆ ನಮ್ಮ ಸೈನಿಕರು ಹೋಗಿದ್ರು. ಅಂತ ಧೈರ್ಯ ಇದೆ ಇವರಿಗೆ. ಅಂತವ್ರ ಹೆಸರಿನಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಆ ಹೆಸರನ್ನು ಬದಲಾವಣೆ ಮಾಡಿ ಅನ್ನಪೂರ್ಣೇಶ್ವರಿ ಅಂತ ಹೆಸರಿಡಿ ಅಂತ ಹೇಳ್ತಾರೆ ಸಿಟಿದಲ್ಲಿ. ಇದ ಅವ್ರ ಮಾತು, ದೇಶಭಕ್ತಿ ಮಾತಾ ಇದು. ಯಾವ ರೀತಿ ಫಾರಿನ್ ಅಫೇರ್ಸ್ ಇದರಲ್ಲಿ ಯಾವ ರೀತಿ ಇತ್ತು ಆ ಸಂದರ್ಭದಲ್ಲಿ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಯಾವ ರೀತಿ ರಿಲೇಶನ್ಶಿಪ್ ಇತ್ತು, ವಿದೇಶಿಗಳ ಜೊತೆ ಸಂಪರ್ಕ ಯಾವ ರೀತಿ ಇತ್ತು? ಒಂದು ಸ್ವಲ್ಪನಾದ್ರೂ ಬುದ್ಧಿ ಉಪಯೋಗಿಸಿ ಮಾತನಾಡ್ತಾ ಇಲ್ಲ. ಅನ್ನಪೂರ್ಣೇಶ್ವರಿ ಇಂದಿರಾ ಗಾಂಧಿ ಅವರ ಹೆಸರು ಕ್ಯಾಂಟೀನ್ಗೆ ಯಾವ ಕಾರಣಕ್ಕೆ ಹೆಸರಿಟ್ಟರು ಗೊತ್ತಾ? ನಮ್ಮ ಸರ್ಕಾರ ಫುಡ್ ಪ್ರೊಡಕ್ಷನ್, ನಮ್ಮಲ್ಲಿ ಏನಿತ್ತು ಫುಡ್ ಪ್ರೊಡಕ್ಷನ್? ದೇಶ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಕೇವಲ 50 ಮಿಲಿಯನ್ ಟನ್, ಇವತ್ತು 300 ಮಿಲಿಯನ್ ಟನ್. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲೇ ಗ್ರೀನ್ ರೆವಲ್ಯೂಷನ್ಗೆ ಅವಕಾಶ ಮಾಡಿಕೊಂಡಿದ್ದು.
ಇವತ್ತು ಏನಾದರೂ ಫುಡ್ ಪ್ರೊಡಕ್ಷನ್ ಸ್ವಾವಲಂಬಿಗಳಾಗಿದ್ದೀವಿ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ನೆನ್ಸ್ಕೊಳ್ಬೇಕು. ಹಾಗಾಗಿ ಇಂದಿರಾ ಕ್ಯಾಂಟೀನ್ ಅವ್ರ ಹೆಸರಿಟ್ರೆ ಅನ್ನಪೂರ್ಣೇಶ್ವರಿ. ನಿಜವಾದ ಅನ್ನಪೂರ್ಣೇಶ್ವರಿ ಇಂದಿರಾ ಗಾಂಧಿ ಅವರ ದೇಶದ ಅನ್ನಪೂರ್ಣೇಶ್ವರಿ. ಇದು ನೆನ್ಸ್ಕೊಬೇಕು ಬಿಜೆಪಿ ನಾಯಕರುಗಳು. ಅವ್ರ ಕೊಡುಗೆನೇ ಇಲ್ಲ, ಕಾಂಟ್ರಿಬ್ಯೂಷನ್ ನೋಡಿ. ಬಿಜೆಪಿ ನಾಯಕರು ಕಾಂಟ್ರಿಬ್ಯೂಷನ್ ಹೇಳಿ ಅವ್ರದ್ದು ವಿತೌಟ್ ಎನಿ ಕಾಂಟ್ರಿಬ್ಯೂಷನ್. ಆಯ್ತು 7 years ಇದ್ದಿದ್ದಾರೆ, ಏನ್ ಸುಧಾರಣೆ? ಮಾನದಂಡ ಏನು? ಒಂದು ಸರ್ಕಾರದ ಮಾನದಂಡ ಅಳತೆಗೋಲೇನು? ಒಳ್ಳೆ ಸರ್ಕಾರ ಅನ್ನಕ್ಕೆ ಒಂದು ಬಿಗಿ ಆಡಳಿತ, ಇನ್ನೊಂದು ಜನಜೀವನ ಉತ್ತಮಗೊಳಿಸೋದು. ಪರ್ ಕ್ಯಾಪಿಟಲ್ ಜಾಸ್ತಿ ಆಗ್ಬೇಕು ಮನುಷ್ಯನ ತಲೆಗಂದ. ಇಬ್ಬರದಲ್ಲ, ಇಬ್ರು ಶ್ರೀಮಂತರ ದಿನೇ ಆದಾಯ ಹೆಚ್ಚಾಗೋದಲ್ಲ. ಅಂಬಾನಿ ಅದಾನಿದಲ್ಲ. ಯಾವ ಬಡವರಿದ್ದಾರೆ ಆ ಬಡವನ ಆದಾಯ ಹೆಚ್ಚಾಗಬೇಕು ವರ್ಷ. ಹಸಿವು 30 ಕೋಟಿ ಜನರನ್ನ ಬಡತನದಿಂದ ಮೇಲೆತ್ತಿದ್ರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಇವತ್ತು ಅಷ್ಟೇ ಜನರು ಬಡತನ ಕೆಳಗೋಗಿದ್ದಾರೆ ಇವತ್ತು ಇವ್ರ ಕಾಲದಲ್ಲಿ. ನಾಚಿಕೆ ಇವ್ರ ಅಚೀವ್ಮೆಂಟ್ ಹೇಳ್ಬೇಕು. ಇಂಥ ವಿಷಯಗಳನ್ನ ಮಾತನಾಡೋದು ಗಂಟೆ ಬರೀ ಇವನೇ ಹೇಳ್ತಾರೆ. ನಾನು ಹೇಳೋದು ಅವ್ರ ಅಧಿಕಾರ ಇದೆ, ಅಲ್ಲೂ ಇದ್ದಾರೆ ಇಲ್ಲೂ ಇದ್ದಾರೆ. ಸುಧಾರಣೆ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. ನಾವು ಈಗ ವಾಜಪೇಯಿ ಅವ್ರ ಬಗ್ಗೆ ಒಂದು ಮಾತು ಹೇಳಿದೆ ನಾನು. ಸರ್ವ ಶಿಕ್ಷಣ ಅಭಿಯಾನ ಅವ್ರು ಬಂದಾಗ ಯೋಜನೆ ಜಾರಿಗೆ ತಂದ್ರು. ಅದರಿಂದ ಪ್ರೈಮರಿ ಎಜುಕೇಶನ್ ಅಲ್ಲಿ ಸಾಕಷ್ಟು ಒಳ್ಳೆ ಕೆಲಸ ಆಯ್ತು. ನಾವು ನೆನ್ಸ್ಕೊತೀವಿ. ನಾವು ಬರೀ ಪ್ರಚಾರ, ಧರ್ಮ ವಿಚಾರ ಇಂಥವೇ ಇವರು ಸಾಧನೆನಾ? ಓದ್ಲಿ, ಇವರು ಚೈನಾ ಅತಿಕ್ರಮಣ ಮಾಡಿದರೆ ಭೂಮಿ, ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ. ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು. ಯಾವ ಕಾಲದಲ್ಲಿ ಆಯ್ತು ಪಾರ್ಲಿಮೆಂಟ್ ಅಟ್ಯಾಕ್? ಇಂಥವೆಲ್ಲ ಹೇಳ್ಬೇಕು, ನಾವು ಹೇಳ್ಬೋದು. ನಾವು ಅವಶ್ಯಕತೆ ಇಲ್ಲ. ಅಧಿಕಾರಕ್ಕೆ ಬಂದಾಗ ಕೆಲಸ ಮಾಡಿ, ಶವಾಸ್ತಿರಿ ತಗೊಳ್ಳಿ, ಒಳ್ಳೆ ಕೆಲಸ ಮಾಡಿ. ಅದನ್ನ ಬಿಟ್ಟು ಈ ತರ ಧರ್ಮ, ಈ ತರ ಈ ರೀತಿ ಮಾತುಗಳಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಥ್ಯಾಂಕ್ ಯು. ಇಲ್ಲೇ ಬಂದವ್ರೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ. ಸೊ ಸಹಜವಾಗಿ ಆಸ್ಪಿರೆಂಟ್ಸ್ ತುಂಬಾ ಜನ ಇರ್ತಾರೆ. ಅಂತಿಮವಾಗಿ ವರಿಷ್ಠರು ಯಾರು ಒಳ್ಳೆ ಅಭ್ಯರ್ಥಿ ಅಂತಕ್ಕಂಥದಕ್ಕೆ ತೀರ್ಮಾನ ತಗೊಂಡು ನಮ್ಮ ಪಕ್ಷದ ವತಿಯಿಂದ ನಾವು ಕಣ್ಣಿಗೆ ಇಳಿಸ್ತೇವೆ. ಒಳ್ಳೆ ಅಭ್ಯರ್ಥಿನ ನಾವು ಕಣ್ಣಿಗೆ ಇಳಿಸ್ತೇವೆ. ಪಾಪ ಅವರು ಸೀನಿಯರ್ ಇದ್ದಾರೆ, ಹಿಂದೆ ಶಾಸಕರಾಗಿದ್ರು, ಮಂತ್ರಿಗಳಾಗಿದ್ರು. ಸಹಜವಾಗಿ ಅವರು ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ಅಂತಿಮವಾಗಿ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಮತ್ತೆ ವಾತಾವರಣ ಕೂಡ ಚೆನ್ನಾಗಿದೆ. ನಮಗೆ 2 ವಿಧಾನಸಭಾ ಕ್ಷೇತ್ರದಲ್ಲೂ ವಾತಾವರಣ ಚೆನ್ನಾಗಿದೆ. ಯಾಕಂದ್ರೆ ಸರ್ಕಾರದ ಫೇಲ್ಯೂರ್ಸ್ ಏನಿದೆ ಅವು ನಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ವಾತಾವರಣ ಇದೆ. ಸೊ ಹಾಗಾಗಿ ಅದನ್ನು ನಾವು ಬಗೆಹರಿಸ್ಕೊಳ್ತೀವಿ. ಅದೇನು ಚುನಾವಣೆ ಸಮಯದಲ್ಲಿ ಆಕಾಂಕ್ಷಿಗಳು ಹೆಚ್ಚಿರ್ತಾರೆ, ಕೇಳ್ತಾರೆ ಟಿಕೆಟ್, ಅದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಲ್ಲ, ಅದು ನಾವು ಕೂರಿಸಿ ಮಾತನಾಡಿ ತೀರ್ಮಾನ ತಗೊಳ್ತೀವಿ. ಸುಮಾರು ಉಪಚುನಾವಣೆಗಳು ಆಯ್ತಲ್ಲ, ಉಪಚುನಾವಣೆಯಲ್ಲೂ ಆಕಾಂಕ್ಷಿಗಳು ಇರ್ತಾರೆ. ಅಂತಿಮವಾಗಿ ವರಿಷ್ಠರು ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಿಗೆ ಈ ಅವಕಾಶ ಆದ್ರೆ ಇನ್ನೊಬ್ರಿಗೆ ಬೇರೆ ಅವಕಾಶ, ಈ ರೀತಿ ನಾವು ಸಮಾಧಾನ ಮಾಡಿ ನಮ್ಮ ಪಕ್ಷದ ಮನೆ ವಿಚಾರ ನಾವು ಮಾಡ್ಕೋತೀವಿ ನಾವು.